ಅಂತ ತಾಯಿ ಮೇಲೆ ಏನೋ ಮಾತಾಡ್ತೀಯಲ್ಲಪ್ಪ ನೀನು ಮಿಸ್ಟರ್ ಯತ್ನಾಳ್. ನಿನಗೆ ಮಾತ್ರ ಐತಿ ಒಂದು ದಿವಸ. ಇನ್ನೇನು ಮಾತಾಡ್ತೀವಿ ಉದ್ದಾಡದನದ್ದು 2 ದಿವಸ ನಡೀತೈತೆ ಅಂತ ತಿಳ್ಕೊಂಡಿ. ಕೈ ನಡಗತ್ ನಿಂದ ಈಗಾಗಲೇ ದನಿಯಾಗ ಮಾತಾಡೋತ್ನಾಗ ದನಿ ಸದ್ಯ ಸರಿಗೆ ಬರೋದಿಲ್ಲ. ಒಂದು ಮಾತಾಡ್ತಾನ ಹಂಗ ಬಾಯಿಗೆ ಬಂದಂಗ ಏನೇನೋ ಬಾಯಿಗೆ ಬಂದಂಗ ಮಾತಾಡ್ತಾನ. ಇದು ಬಿಜೆಪಿಯವರ ಸಂಸ್ಕೃತಿ, ಇದು ಬಿಜೆಪಿಯವರ ಸಂಸ್ಕಾರ. ಇದನ್ನ ಅರ್ಥ ಮಾಡ್ಕೋಬೇಕು ನೀವು. ಅವ್ರ ಸಂಸ್ಕಾರನ ಐತಿ, ಅವ್ ಒದ್ರಾಕ್ ಬಿಟ್ಬಿಟ್ರ ಹುಚ್ಚನ ಈಚೆ. ಊರಾಗ ಹುಚ್ಚನ ಹೇಳ್ತಿತ್ತವಲ್ಲ, ಗೊತ್ತಿಲ್ಲ ನಿಮ್ಗೆ. ತಲೆ ಕೆಟ್ಟ ಅತ್ತಗೊಮ್ಮೆ ಆ ಓಣಿಗೊಮ್ಮೆ ಈ ಓಣಿಗೊಮ್ಮೆ ಅಲ್ಲೊಮ್ಮೆ ಇಲ್ಲ. ಈ ಹುಚ್ಚನ ಹೇಳ್ಬಿಟ್ಟ. ನಾವು ಟಿಪ್ಪು ಸುಲ್ತಾನ್ದವರು ಒದಿರ್ತಾನ, ಅವ್ರ ಬಗ್ಗೆನೂ ಒದರ್ತಾನ, ಇವ್ರ ಬಗ್ಗೆ ಒದರ್ತಾನ, ಯಡಿಯೂರಪ್ಪನ ಬಗ್ಗೆ ಒದರ್ತಾನ, ಅವ್ರ ಮಗನ ಬಗ್ಗೆ ಒದರ್ತಾನ, ಎಲ್ಲರ ಬಗ್ಗೆ ಒದರ್ತಾನ. ಒದ್ರಾಕ ಹಚ್ಚಿಬಿಟ್ರ ಅವ್ಗೆ. ಒದ್ರಿ ಅದೇ ಹೇಳ್ತಾರ. ಅದು ಒಂದು ದಿವಸ ಸಾಯೋದು ಗ್ಯಾರಂಟಿ ಇದೆ. ಒದ್ರಿ ಏನ್ ಮಾಡ್ತೀವಿ, ಒದ್ರಾಕತ್ತ. ಅದಕ್ಕೆ ಇಂಥ ಮಾತುಗಳಿಗೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ಭೂಮಿ, ಈ ದೇಶ, ಭಾರತ ದೇಶವನ್ನ ನಿನ್ನಂತ ಕುನ್ನಿಗಳು ಏನೂ ಕಿತ್ಕೊಳಕ್ಕಾಗಲ್ಲ. ನಾವೆಲ್ಲ ಒಂದೇ ಆಗಿರ್ತೀವಿ ಅನ್ನೊಂದು ಮಾತನ್ನು ನಾನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛಪಡ್ತೇನೆ. ನಾವು ಹಿಂದೂ, ಮುಸ್ಲಿಂ, ಸೈಕ್ ಎಲ್ಲ ಧರ್ಮದವರು ನಾವು ಒಂದಾಗಿ ಈ ಭಾರತ ದೇಶವನ್ನ ಕಟ್ಟಿದ್ದೇವೆ, ಮುಂದೂ ಕೂಡ ಕಟ್ಟುತ್ತೀವಿ ಅನ್ನೋದನ್ನ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ಈ ಸಂದೇಶವನ್ನ ನಾನು ಯತ್ನಾಳಕ್ಕೆ ಕೊಡಕ್ಕೆ ಇಚ್ಛೆ ಪಡ್ತೇನೆ. ನೀನೇನೇ ಎಷ್ಟು ಒದರ್ತೀವಿ ನೋಡೋಣ. ಎಷ್ಟು ದಿವಸ ಒದರ್ತೀವಿ, ಇನ್ನೆಷ್ಟು ದಿವಸ ಐತಿ ಜಯ ಶಕ್ತಿಯರ. ಈಗ ಕೈ ಬಾಯಿ ನಡಗಾಕತ್ತ ಇನ್ನೇ ಎಷ್ಟು ದಿವಸ ಒದರ್ತೀವಿ ನೋಡೋಣ. ಅದಕ್ಕೆ ಇಂಥ